ಎಸ್ ವೀಕ್ಷಕರ, ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಪ್ರಸಾದ್. ಖಂಡಿತವಾಗಿಯೂ ಬಿಬಿಎಂಪಿ ಚುನಾವಣೆ ಮುಗಿದು ಕೇವಲ 4 ತಿಂಗಳಷ್ಟೇ ಕಳೆದಿದೆ. ಈಗ ಯಾವ ರೀತಿಯಾದಂತಹ ಕಮಿಟ್ಮೆಂಟ್ ಗಳನ್ನ ನಾವು ಕಾರ್ಪೊರೇಟರ್ಗಳಿಂದ ತೆಗೆದುಕೊಳ್ತೀವಿ ಅನ್ನೋ ಒಂದು ಕುತೂಹಲ ನಿಮಗೂ ಕೂಡ ಇರಬಹುದು. ಖಂಡಿತವಾಗಿಯೂ ಈ ಬಾರಿ ನಡೆದಂತ ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳನ್ನ, ಸಮಸ್ಯೆಗಳನ್ನ ಈಡೇರಿಸ್ತೀವಿ ಅನ್ನೋ ಒಂದು ವಿಶ್ವಾಸವನ್ನ ಜನರಿಗೆ ಕೊಟ್ಟಂತ ಕಮಿಟ್ಮೆಂಟ್ ಅನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಎಸ್, ವೆಲ್ಕಮ್ ಟು ಕಾರ್ಪೊರೇಟರ್ ಕಮಿಟ್ಮೆಂಟ್. ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಪೊರೇಟರ್ಗಳನ್ನ ನಾವು ಖುದ್ದು ಮಾತಾಡ್ಸೋರಿದ್ದೀವಿ. ಅವರು ಚುನಾವಣೆಯಲ್ಲಿ ಕೊಟ್ಟಂತಹ ಕಮಿಟ್ಮೆಂಟ್ ಬಗ್ಗೆ ಕೂಡ ಕೇಳೋರಿದ್ದೀವಿ. ಅದರ ಜೊತೆಗೆ ಪ್ರಮುಖವಾಗಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬಹುಶಃ ಏನು ಶಾಸಕ ಹ್ಯಾರಿಸ್ ಇಲ್ಲಿ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಈ ಬಾರಿ ಬಿಜೆಪಿಯ ಸಾಕಷ್ಟು ಜನ ಗೆಲ್ಲೋದ್ರ ಮುಖಾಂತರ ಎಲ್ಲೊಂದ್ ಕಡೆ ಹ್ಯಾರಿಸ್ ಅವ್ರಿಗೂ ಕೂಡ ಅಭಿವೃದ್ಧಿ ಆಗದೆ ಇದ್ರೆ ಪಕ್ಷಾತೀತವಾಗಿ ಜನ ತಿರಸ್ಕರಿಸ್ತಾರೆ ಅನ್ನೋ ಒಂದು ರಿಸಲ್ಟ್ ಅನ್ನು ಕೂಡ ಕೊಟ್ಟಂತಹ ಕ್ಷೇತ್ರ ಇದು. ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿರುತ್ತೆ. ಬನ್ನಿ, ಶಾಂತಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ವಾರ್ಡ್ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಕಾರ್ಪೊರೇಟರ್ ಕಮಿಟ್ಮೆಂಟ್ ಇದು ಜನಶ್ರೀ ನ್ಯೂಸ್ನ ಹೆಮ್ಮೆಯ ಕಾರ್ಯಕ್ರಮ. ಬಿಬಿಎಂಪಿ ವ್ಯಾಪ್ತಿಯ ಸಮಸ್ಯೆಗಳನ್ನ ಇಟ್ಟುಕೊಂಡು ಜನಶ್ರೀ ನ್ಯೂಸ್ ಈ ಕಾರ್ಯಕ್ರಮ ಮಾಡುತ್ತಿದ್ದು, ನಾಗರಿಕ ಸಮಸ್ಯೆಗಳಿಗೆ ಆಯಾ ವಾರ್ಡಿನ ಜನಪ್ರತಿನಿಧಿಗಳ ಕಣ್ಣು ತೆರೆಸುವುದೇ ನಮ್ಮ ಉದ್ದೇಶವಾಗಿದೆ. ಪ್ರತಿ ವಾರದಂತೆ ಈ ವಾರ ನಾವು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ. ಅಂದಹಾಗೆ ಶಾಂತಿನಗರ ಕ್ಷೇತ್ರದಲ್ಲಿ 7 ವಾರ್ಡ್ಗಳಿವೆ. ಸತತ 2 ಬಾರಿ ಕಾಂಗ್ರೆಸ್ನಿಂದ ಎನ್ಎ ಹ್ಯಾರಿಸ್ ಈ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಬಿಬಿಎಂಪಿ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ 2 ಸ್ಥಾನಗಳನ್ನ ಹಾಗೂ 1 ಕ್ಷೇತ್ರ ಪಕ್ಷೇತರರ ಪಾಲಾಗಿದೆ. ವಾರ್ಡ್ ನಂಬರ್ 89 ಜೋಗುಪಾಳ್ಯ ವಾರ್ಡ್, ಎಂ ಗೌತಮ್ ಕುಮಾರ್. ಮೊದಲಿಗೆ ನಾವು ವಾರ್ಡ್ ನಂಬರ್ 89 ಜೋಗುಪಾಳ್ಯ ವಾರ್ಡ್ ಸಮಸ್ಯೆಯ ಕುರಿತು ವರದಿ ಮಾಡಿದ್ದೇವೆ. ಎಲ್ಲಾ ವಾರ್ಡ್ಗಳಲ್ಲಿ ಇರುವಂತೆ ಈ ಕ್ಷೇತ್ರದಲ್ಲೂ ಸಮಸ್ಯೆಗಳಿವೆ. ಅದರಲ್ಲೂ ಕಸದ ಸಮಸ್ಯೆ, ರಸ್ತೆ ಸಮಸ್ಯೆ, ರಾಜಕಾಲುವೆ ಸಮಸ್ಯೆ ಹಾಗೂ ಪ್ಲೇಗ್ರೌಂಡ್ ಇಲ್ಲದೆ ಇರೋದು ಇಲ್ಲಿನ ಮಕ್ಕಳಿಗೆ ಆಟವಾಡುವುದಕ್ಕೆ ತುಂಬಾನೇ ತೊಂದರೆಯಾಗಿದೆ. ಇನ್ನು 2ನೇ ಬಾರಿ ಗೆಲುವು ಸಾಧಿಸಿರೋ ಎಂ ಗೌತಮ್ ಕುಮಾರ್ ವಾರ್ಡ್ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ವಾರ್ಡ್ ನಂಬರ್ 111 ಶಾಂತಲಾನಗರ ವಾರ್ಡ್, ಎಂಬಿ ದ್ವಾರಕಾನಾಥ್. ವಾರ್ಡ್ ನಂಬರ್ 111 ಶಾಂತಲಾನಗರ ವಾರ್ಡ್ ಸಮಸ್ಯೆಗಳಿವೆ. ಈ ಭಾಗದಲ್ಲಿ ಸ್ಯಾನಿಟರಿ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ ಕಂಡು ಬಂದಿದೆ. ಅದರಲ್ಲೂ ಇಲ್ಲಿನ ಜನರಿಗೆ ಮೂಲಭೂತ ಸಮಸ್ಯೆಗಳು ಅಧಿಕವಾಗಿ ಕಾಡುತ್ತಿವೆ. ಇನ್ನು ಬಿಜೆಪಿಯಿಂದ ಗೆಲುವು ಸಾಧಿಸಿರೋ ಎಂಬಿ ದ್ವಾರಕಾನಾಥ್ ರವರಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ವಂತೆ. ವಾರ್ಡ್ ನಂಬರ್ 112 ದೊಮ್ಮಲೂರು ವಾರ್ಡ್, ಸಿಆರ್ ಲಕ್ಷ್ಮೀ ನಾರಾಯಣ್. ವಾರ್ಡ್ ನಂಬರ್ 112 ದೊಮ್ಮಲೂರು ವಾರ್ಡ್ನಲ್ಲಿಯೂ ಸಹ ಹಲವು ಸಮಸ್ಯೆಗಳಿವೆ. ಅದರಲ್ಲೂ ರಸ್ತೆ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಡ್ರೈನೇಜ್, ಗಾರ್ಬೇಜ್ ಸಮಸ್ಯೆ ಹಾಗೂ ಸ್ಯಾನಿಟರಿ ಸಮಸ್ಯೆಯಿಂದ ಇಲ್ಲಿನ ಜನರು ಪರದಾಡುತ್ತಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿರೋ ಸಿಆರ್ ಲಕ್ಷ್ಮೀನಾರಾಯಣ್ ವಾರ್ಡ್ನ ಅಭಿವೃದ್ಧಿಗೆ ಹೆಚ್ಚು ಚಿಂತನೆ ನಡೆಸಿದ್ದಾರೆ. ವಾರ್ಡ್ ನಂಬರ್ 114 ಅಗರಂ ವಾರ್ಡ್, ಎನ್ ಭವ್ಯ. ಅಗರಂ ವಾರ್ಡ್, ಇಲ್ಲಿ ಎನ್ ಭವ್ಯ ಪಾಲಿಕೆ ಸದಸ್ಯೆ. ಈ ವಾರ್ಡ್ನಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ಡ್ರೈನೇಜ್, ಗಾರ್ಬೇಜ್ ಹಾಗೂ ಸ್ಯಾನಿಟರಿ ಸಮಸ್ಯೆಯಿಂದ ಇಲ್ಲಿನ ಜನರು ಕಂಗಾಲಾಗಿದ್ದಾರೆ. ಬಿಜೆಪಿಯಿಂದ ಮೊದಲ ಬಾರಿಗೆ ಗೆಲುವು ಸಾಧಿಸಿರೋ ಎನ್ ಭವ್ಯ ವಾರ್ಡಿನ ಅಭಿವೃದ್ಧಿಗೆ ಹೆಚ್ಚು ಕಾಳಜಿ ವಹಿಸಿದ್ದಾರೆ. ವಾರ್ಡ್ ನಂಬರ್ 115 ವನ್ನಾರ್ಪೇಟೆ ವಾರ್ಡ್, ಶಿವಕುಮಾರ್ ಕೆ. ವನ್ನಾರ್ಪೇಟೆ ವಾರ್ಡ್ನಲ್ಲಿಯೂ ಮೂಲಭೂತ ಸಮಸ್ಯೆಗಳಿವೆ. ರಸ್ತೆ ಸಮಸ್ಯೆ, ಕಸದ ಸಮಸ್ಯೆ, ನೀರಿನ ಸಮಸ್ಯೆ, ಅದರಲ್ಲೂ ಚರಂಡಿ ಹಾಗೂ ಸ್ಯಾನಿಟರಿ ಸಮಸ್ಯೆಗಳಿವೆ. ಈ ಹಿಂದೆ ಶಾಂತಲಾನಗರ ವಾರ್ಡ್ನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದ ಕೆ ಶಿವಕುಮಾರ್ ಈ ಬಾರಿ ಬಿಜೆಪಿಯಿಂದ ವನ್ನಾರ್ಪೇಟೆಯಿಂದ ನಿಂತು ಗೆಲುವು ಸಾಧಿಸಿ ವಾರ್ಡಿನ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದಾರೆ. ವಾರ್ಡ್ ನಂಬರ್ 116 ನೀಲಸಂದ್ರ ವಾರ್ಡ್, ಬಾಲಕೃಷ್ಣನ್ ಜಿ. ನೀಲಸಂದ್ರ ವಾರ್ಡ್ನಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ಕಾಂಗ್ರೆಸ್ನಿಂದ ಕಾರ್ಪೊರೇಟರ್ ಆಗಿರೋ ಬಾಲಕೃಷ್ಣನ್ ತಮ್ಮ ಶಾಸಕರ ಬರ್ತ್ಡೇ ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟೋಷ್ಟು ವಾರ್ಡ್ನ ಅಭಿವೃದ್ಧಿಯ ಬಗ್ಗೆ ಗಮನ ಕೊಟ್ಟಿಲ್ಲ.
ಜನಶ್ರೀ ಏರ್ಪಡಿಸಿದ್ದ ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿ ತಮ್ಮತನವನ್ನ ತೋರಿಸಿದ್ದಾರೆ. ವಾರ್ಡ್ ನಂಬರ್ 117 ಶಾಂತಿನಗರ ವಾರ್ಡ್ ಪಿ ಸೌಮ್ಯ. ಶಾಂತಿನಗರ ವಾರ್ಡ್ನಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ಅದರಲ್ಲಿ ಪ್ರಮುಖವಾಗಿ ಕಸದ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಡ್ರೈನೇಜ್ ಸಮಸ್ಯೆಯಿಂದ ಇಲ್ಲಿನ ಜನರು ಕಂಗಾಲಾಗಿದ್ದಾರೆ. ಇವರು ಸಹ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಒಟ್ಟಾರೆ ಕೆಲವು ವಾರ್ಡ್ಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಎದುರಿಸುತ್ತಿರೋ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಮೂಲಕ ಪಾಲಿಕೆ ಸದಸ್ಯರು ಜನರ ವಿಶ್ವಾಸ ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಅಶ್ವಥ್ ಎಸ್ಎನ್, ಜನಶ್ರೀ ನ್ಯೂಸ್. ಎಸ್, ಇದು ಒಟ್ಟಾರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರಗಳ ಎಲ್ಲ ವಾರ್ಡ್ಗಳ ಮಾಹಿತಿ. ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಆದ್ರೆ ಆಗಬೇಕಾದಂತ ಅಭಿವೃದ್ಧಿ ಮತ್ತು ಸಮಸ್ಯೆಗಳು ಕೂಡ ಸಾಕಷ್ಟಿದೆ. ಇದ್ರ ಬಗ್ಗೆ ನನ್ನ ಕೊಲೀಗ್ ಅಶ್ವಥನ ನಾನು ಕೇಳ್ತಾ ಇದ್ದೀನಿ. ಸಾಕಷ್ಟು ರಿಸರ್ಚ್ ಮಾಡಿದ್ರಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಏನು ಪ್ರಮುಖವಾದ ಸಮಸ್ಯೆ ಇದೆ? ಅಭಿವೃದ್ಧಿ ಅನ್ನೋದು ಕೆಲವು ಕಡೆ ಮರೀಚಿಕೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ನಿಜಾನ? ಖಂಡಿತ ಲಕ್ಷ್ಮೀ ಪ್ರಸಾದ್, ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನಾವು ಇಲ್ಲೇನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಒಂದು ಸಮಗ್ರವಾದಂತಹ ಒಂದು ವರದಿ ನಾವು ಮಾಡಕ್ ಹೋದಾಗ ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. ಯಾಕೆಂತಂದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕ ಯಾರೀಸ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಬಹುತೇಕ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಏನು ಸೌಮ್ಯ ಶಿವಕುಮಾರ್ ಆಗಿರ್ಬೋದು, ಮತ್ತೆ ಅದೇ ರೀತಿ ಬಾಲಕೃಷ್ಣನ್ ಆಗಿರ್ಬೋದು, ಕಾಂಗ್ರೆಸ್ ಏನು ಕಾರ್ಪೊರೇಟರ್ ಕೆಲಸ ಮಾಡ್ತಾರೆ ಆ ಎರಡೂ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ರಸ್ತೆ ಸಮಸ್ಯೆ ಆಗಿರ್ಬೋದು ಅಥವಾ ನೀರಿನ ಸಮಸ್ಯೆ ಆಗಿರ್ಬೋದು. ಸೊ ಈ ಎರಡೂ ಕ್ಷೇತ್ರಗಳಲ್ಲಿ ಬಹುತೇಕ ಅತಿ ಸಮಸ್ಯೆ ಅಂತಂದ್ರೆ ಈ ಎರಡು ಕ್ಷೇತ್ರಗಳಲ್ಲಿ ಅಂತ ಹೇಳ್ಬೋದು, ಎರಡು ವಾರ್ಡ್ಗಳಲ್ಲಿ. ಮತ್ತೆ ಅದನ್ನು ಹೊರತುಪಡಿಸಿದ್ರೆ ಕೆಲವು ಬೊಮ್ಮನಹಳ್ಳಿ ಆಗಿರ್ಬೋದು ಅಥವಾ ನಮ್ಮ ದಾಲೂರು ವಾರ್ಡ್ ಆಗಿರ್ಬೋದು, ಹೀಗೆ ಸುಮಾರು ಎಲ್ಲಾ ಕ್ಷೇತ್ರಗಳಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ. ಈಗಾಗಲೇ ಗೌತಮ್ ಅವರು ಈಗಾಗಲೇ 2 ಬಾರಿ ಗೆದ್ದಿದ್ದಾರೆ. ಸೊ ಅವ್ರ ವಾರ್ಡಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ. ಮತ್ತೆ ಶಿವಕುಮಾರ್ ಅವರ ವಾರ್ಡಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಬಹುತೇಕ ಸಮಸ್ಯೆಗಳಿದಾವೆ. ಆದ್ರೆ ಎಸ್ಪೆಷಲಿ 2 ವಾರ್ಡ್ಗಳಲ್ಲಿ ಮಾತ್ರ ಬಹುತೇಕ ತುಂಬಾನೇ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ರಾಜಕಾಲುವೆಗಳು ಇರೋದ್ರಿಂದ ಅಲ್ಲಿ ಸರಿಯಾಗಿ ಕ್ಲೀನಿಂಗ್ ಆಗಿಲ್ಲ. ಮತ್ತೆ ಅಲ್ಲಿ ಮಲೇರಿಯಾ ಮತ್ತೆ ಡೆಂಗ್ಯೂ ಜ್ವರಗಳು ಇಂತಹ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ಸೊ ಇಲ್ಲಿನ ಕಾರ್ಪೊರೇಟರ್ಗಳು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ನಾನು ಅದೇ ಕಮಿಟ್ಮೆಂಟ್ ಅಂತ ತೆಗೆದುಕೊಳ್ತೀನಿ. ಈಗ ಎಸ್, ಪ್ರಮುಖವಾಗಿ ಈಗ ಮೊದಲನೇದಾಗಿ ಕಾರ್ಪೊರೇಟರ್ ಗಳನ್ನ ಮಾತಾಡಿಸ್ತಾ ಇದೀವಿ. ಈ ಬಾರಿ ಚುನಾವಣೆಯಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟರು, ಅವರು ವಾರ್ಡ್ ಬಗ್ಗೆ ಏನೆಲ್ಲ ಕನಸುಗಳನ್ನು ಕಾಣ್ತಾ ಇದ್ದಾರೆ ಅನ್ನೋ ಇದನ್ನು ಕೂಡ ನಾನು ಕೇಳ್ತೀನಿ. ಮೊದಲನೇದಾಗಿ ಎಂ ಗೌತಮ್ ಕುಮಾರ್, ಜೋಗಪಾಳ್ಯ ವಾರ್ಡ್ 89. ನೀವು ಕೊಟ್ಟಂತ ಭರವಸೆ ಏನು, ಏನೆಲ್ಲ ಸಮಸ್ಯೆಯನ್ನು ಕಾನ್ಸಂಟ್ರೇಟ್ ಮಾಡಿದ್ರಿ ಗೌತಮ್ ಕುಮಾರ್? ಎಲ್ಲರಿಗೂ ನಮಸ್ಕಾರ. ಇಡೀ 198 ವಾರ್ಡಲ್ಲಿ ಅತಿ ಚಿಕ್ಕವಾದ ಒಂದು ವಾರ್ಡು, 0.91 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಒಂದು ಚಿಕ್ಕ ವಾರ್ಡು. ಆ ವಾರ್ಡಲ್ಲಿ ಒಂದು ಮುಖ್ಯವಾಗಿ ಒಂದು ರಾಜಕಾಲುವೆ ಇದೆ. ಸತತವಾಗಿ 3 ವರ್ಷದಿಂದ ಜನರೆಲ್ಲ ಕೇಳ್ತಾ ಇದ್ದಾರೆ. ಯಾಕಂದರೆ ರಿಟರ್ನಿಂಗ್ ವಾಲ್ ಅಲ್ಲಿ ಕಟ್ಬಿಟ್ಟು ಸುಮಾರು 40 ವರ್ಷ ಆಗಿದೆ. ತಿರ್ಗಾ ರಿಟರ್ನಿಂಗ್ ವಾಲ್ ಕಟ್ಟಿಲ್ಲ, ಎಲ್ಲಿ ಬೇಕಲ್ಲಿ ವಾಲ್ ಎಲ್ಲ ಒಡೆದೋಗಿದೆ. ಆ ವಾಲ್ ಅಭಿವೃದ್ಧಿ ಬಗ್ಗೆ ನನ್ನ ಹತ್ರ ಕೇಳ್ಕೊಂಡಿದ್ರು. 3 ವರ್ಷ ಹಿಂದ್ಗಡೆ ನಾನು ಮೇಜರ್ ವರ್ಕ್ಸ್ ಕಮಿಟಿಯಲ್ಲಿ ಇದ್ದಾಗ ಲೆಟರ್ ಕೊಡೋ ಮುಖಾಂತರ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕಮಿಷನರ್ಗೆ ನಾವೇನು ಲೆಟರ್ ಮೂವ್ ಮಾಡಿದೀವಿ, ಅವತ್ತಿಂದ ಹಿಡಿದು ಇವತ್ತುವರೆಗೆ ಅದು ಇವತ್ತು ಟೆಂಡರ್ ಆಗ್ಬಿಟ್ಟು ಕೆಲಸ ಕಾರ್ಯರೂಪಕ್ಕೆ ಬಂದಿದೆ. ಪ್ರಾಬ್ಲಿ ಶುಕ್ರವಾರ ಅಥವಾ ಶನಿವಾರ ಪೂಜೆ ಮಾಡುವ ಮುಖಾಂತರ ಆ ಕಾರ್ಯಕ್ರಮ ನಾವು ಅಭಿವೃದ್ಧಿ ಕೆಲಸ ನಾವು ಶುರು ಮಾಡೋರಿದ್ದೀವಿ. 9 ಕೋಟಿ ವೆಚ್ಚದಲ್ಲಿ ಚಾನೆಲ್ ರೋಡ್ ರಿಟರ್ನಿಂಗ್ ವಾಲ್ ಮುಖ್ಯವಾಗಿ ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಇಡೀ ವಾರ್ಡು 1.1 ಕಿಲೋಮೀಟರ್ ನಾಳೆ ಬದಿಯಲ್ಲೇ ಇರೋದು, ಅಂದ್ರೆ ರಾಜಕಾಲುವೆ ಪಕ್ಕದಲ್ಲೇ ಇರೋದು, ರಾಜಕಾಲುವೆ ಮೇಲೇನೆ ಇರುತ್ತಂತ ಹೇಳ್ಬೋದು. ಯಾಕಂದ್ರೆ 2 ಕಡೆ ನಮ್ಮ ವಾರ್ಡಿದೆ, ಮಧ್ಯದಲ್ಲಿ ರಾಜಕಾಲುವೆ ಹೋಗ್ತಾ ಇದೆ. ಹಂಗಾಗಿ ಮುಖ್ಯವಾಗಿ ನಾವು ರಿಟರ್ನಿಂಗ್ ವಾಲ್ ಕೆಲಸ ಈ ಸಲ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಮಳೆ ಬಂದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮಳೆ ಬಂದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಇದು ತುಂಬಾ ಹಳೆ ವಾರ್ಡ್ ಇರೋದ್ರಿಂದ ರಾಜಕಾಲುವೆಕ್ಕಿಂತ 4 ಅಡಿ ಕೆಳಗಡೆ ಕಟ್ಟಿದ್ದಾರೆ ಈಶ್ವರ್ ಲೇಔಟ್ ಅಲ್ಲಿ ವಾಟರ್ ಲಾಗಿಂಗ್ ಆಗ್ತಾ ಇದೆ. ಇಂಜಿನಿಯರ್ಸ್ಗೆಲ್ಲ ಲಾಸ್ಟ್ ಟೈಮು ಕರೆದ್ಬಿಟ್ಟು ನಾವು ತೋರಿಸಿದ್ವಿ, ಜಾಗವನ್ನು ತೋರಿಸಿದ್ವಿ. ರಾಜಕಾಲುವೆನೇ ರಿಪೇರಿ ಮಾಡಿದಾಗ ಅದು ಸೊಲ್ಯೂಷನ್ ಆಗುತ್ತಂತ. ನೀವು 2ನೇ ಬಾರಿ ಗೆದ್ರು ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಹೋಗಿಲ್ಲ. ಇಲ್ಲ, ಅದಕ್ಕೇನ್ ಕಾನ್ಸಂಟ್ರೇಟ್ ಸರ್? ಇಲ್ಲ, ನೀರ್ ಪ್ರಾಬ್ಲಮ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ತಾವು ಬೇಕಾದ್ರೆ ನಾಳೆನೆ ಬಂದು ಎಲ್ಲ ಚೆಕ್ ಮಾಡಬಹುದು. ಕುಡಿಯೋ ನೀರು, ಕಾವೇರಿ ನೀರು ಪ್ರತಿನಿತ್ಯ ಕರೆಕ್ಟ್ ಆಗಿ ನೀರು ವ್ಯವಸ್ಥೆ ನಾವು ಮಾಡ್ತಾ ಇದೀವಿ ಸರ್. ನಿಮ್ಮ ವಾರ್ಡ್ ಅಲ್ಲಿ ಬರುವಂತ ಗುಂಡಪ್ಪ ಪಾರ್ಕ್ ಹತ್ರ ಇರುವಂತ ಒಂದು ಉರ್ದು ಶಾಲೆಯಲ್ಲಿ ಯಾಕೆ ಬರೀ 5 ಮಕ್ಕಳಿದ್ದಾರೆ, 10 ಟೀಚರ್ಸ್ ಇದಾರಲ್ಲ? ಅದು ಹಲವಾರು ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಿ ಸರ್? ಅದು DDPI ಆಗ್ತಾ ಇದೆ ಸರ್. DDPIಗೆ ಲೆಟರ್ ಕೊಟ್ಟಿದೀವಿ. ಅದು DDPIಗೆ ಲೆಟರ್ ಕೊಟ್ಬಿಟ್ಟು ಇವಾಗ ಆರ್ಡರ್ಸ್ ಮಾಡಿದ್ದಾರೆ ಅವರು. ಅಲ್ಲಿ ನಮ್ಮಲ್ಲೇ ಗೌರ್ಮೆಂಟ್ ಉರ್ದು ಶಾಲೆ ಇದೆ, ಆ ಶಾಲೆಗೆ ಅದನ್ನ ಶಿಫ್ಟ್ ಮಾಡಿ ನಾವು ಪಾರ್ಕ್ ನ ಎಕ್ಸ್ಟೆನ್ಷನ್ ಮಾಡೋಣ ಅಂತ ಒಂದು ಯೋಚನೆ ನಮ್ಮಲ್ಲಿ ನಡೆದಿದೆ. ನಿಮ್ ವಿಷನ್ ಏನು ಗೌತಮ್ ಕುಮಾರ್? ಏನು ಈ ಬಾರಿ ಹೇಳಿದ್ರಿ ಒಂದು ರಾಜಕಾಲುವೆ ಸಮಸ್ಯೆನ ಸೆಟರೇಟ್ ಮಾಡ್ತೀನಿ ಅಂತ? ಸರ್, ಮುಖ್ಯವಾಗಿ ಎಲ್ಲ 5 ವರ್ಷದಲ್ಲಿ ನಾನು ಮಾಡಕ್ ಆಗ್ಲಿಲ್ಲ,
ಅನ್ನೋ ಕೊರಗೇನಾದ್ರೂ ಇದೆ ಅಂತ ಆದ್ರೆ ಯಾವ ಕೆಲಸದ ಬಗ್ಗೆ ಏನ್ ಮಾಡ್ಬೇಕು ನಿಮ್ ಪ್ಲೇ ಗ್ರೌಂಡ್ ಸರ್ ನಮ್ಮಲ್ಲಿ ಅತಿ ಚಿಕ್ಕವಾದ ಒಂದು ವಾರ್ಡು. ಆಮೇಲೆ ಫಸ್ಟ್ ಲೇಔಟ್ ಆದಾಗ ಪೈಪ್ ಲೈನ್ ಹಾಕಿರೋದು, ಮೊನ್ನೆ ಏನಂಜಪ್ಪ ಅವರು ಪೈಪ್ ಲೈನ್ ಹಾಕಿದ್ದು ತಿರ್ಗಾ ಯಾರು ಚೇಂಜ್ ಮಾಡಕ್ ಆಗಿಲ್ಲ. ಸ್ಯಾನಿಟರಿ ಪ್ರಾಬ್ಲಮ್ ತುಂಬಾ ಇತ್ತು. 80% ಭಾಗ ನಮ್ಮಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದೀವಿ. ಇನ್ನು 20% ಸಾಲ್ವ್ ಆಗ್ಬೇಕು. ಈಗ ಆಲ್ರೆಡಿ ಕೆಲಸ ಶುರು ಆಗಿದೆ. ನಿಮ್ ಶಾಸಕರು ಹೆಂಗೆ ಕೋಆಪರೇಟ್ ಮಾಡ್ತಾ ಇದಾರೆ ನಿಮಗೆ? ಸರ್ ನಮ್ಮ ಶಾಸಕರು ಕೋಆಪರೇಟ್ ಮಾಡ್ತಾ ಇದಾರೋ ಇಲ್ಲೋ ಅಂತ ಅಲ್ಲ ಸರ್, ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಶಾಸಕರ ಅನುದಾನ ಸಿಗ್ತಾ ಇದೆಯಾ ಸರ್ ನಿಮಗೆ? ಶಾಸಕರ ಅನುದಾನ ಅಂತಲ್ಲ, ನಮ್ಮ ಲೆಟರ್ ಕೊಡುವ ಮುಖಾಂತರ ನಮ್ಮ ಅನುದಾನ ನಾವು ತಗೊಂತಾ ಇದೀವಿ ಸರ್ ಅಷ್ಟೇ. ಓಕೆ, ತಗೋತಾ ಇದ್ದೀವಿ. BWSS ಇಂದನೂ ನಮ್ಮ ಲೆಟರ್ಸ್ ಮುಖಾಂತರನೇ ನಾವು ಅನುದಾನ ತಗೊಂಡಿದೀವಿ. ಇವಾಗ ಅಪ್ರಡಿಪಾಳ್ಯ ಮೊಟ್ಟಪ್ಪಪಾಳ್ಯದಲ್ಲಿ ಸುಮಾರು 90 ಲಕ್ಷ ವೆಚ್ಚದಲ್ಲಿ ಯಾರು ಕೊಡ್ಲಿ ಬಿಡ್ಲಿ ನಿಮ್ ವಾರ್ಡ್ ಅಭಿವೃದ್ಧಿ ಮಾಡೋ ನಮ್ಮ ವಾರ್ಡ್, ಯಾಕಂದ್ರೆ ನಮ್ಮ ಜನ ನಮ್ಮನ್ನ ಆರಿಸಿದ್ದಾರೆ. ನಮ್ಮ ಜನರಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಶಾಸಕರು ಏನ್ ಮಾಡ್ತಾರೆ, ಬೇರೆಯವ್ರು ಏನ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. Yes, thank you. ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಂತ ಒಂದು ಯೋಚನೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.